ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚಂದನ್. ನಾನಿವತ್ತಿದ್ದೀನಿ ತುಮಕೂರು ಹತ್ರ. ನಿಮಗೆ ಗೊತ್ತೇ ಇದೆ, ತುಮಕೂರಲ್ಲಿ ಸಾಕಷ್ಟು ಬೆಟ್ಟ ಗುಡ್ಡಗಳು, ಪ್ರವಾಸಿ ತಾಣಗಳು ಇರೋದು. ನಾಮದ ಚಿಲುಮೆ ಆಗಿರ್ಬೋದು, ದೇವರಾಯನ ದುರ್ಗ ಆಗಿರ್ಬೋದು, ಮಂದಾರಗಿರಿ ಬೆಟ್ಟ, ಚಂದ್ರಾಯನ ದುರ್ಗ, ಶಿವಗಂಗೆ, ಗೂಳೂರು. ಹೀಗೆ ನಾನು ಒಂದು 7ರಿಂದ 8 ತಿಂಗಳುಗಳ ಕಾಲ ಈ ತುಮಕೂರಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾನು ಈ ಮಠದಲ್ಲಿ ಸುಮಾರು ದಿವಸ ತಿಂಗಳಾನ್ ಗಂಟ ಈ ಮಠದಲ್ಲೇ ಊಟ ಮಾಡಿದ್ದೀನಿ. ಈ ಮಠದ ಒಂದು ಋಣ ನನ್ ಮೇಲೆ ಇದೆ ಅಂತ ಹೇಳ್ಬೋದು. ನಾನು ಅವಾಗ ಇದ್ದಾಗ್ಲೇ ನಾಮದ ಚಿಲುಮೆ, ಮಂದಾರಗಿರಿ ಬೆಟ್ಟ, ಶಿವಗಂಗೆ, ಚಂದ್ರಾಯನ ದುರ್ಗ, ಗೂಳೂರು ಇದನ್ನೆಲ್ಲ ವಿಡಿಯೋ ಮಾಡಿದ್ದೆ. ಆದ್ರೆ ಇದೊಂದು ಮಠ ಮಿಸ್ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ. ಈ ಮಠದ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ನಮ್ಮ ತುಮಕೂರು ಅಭಿವೃದ್ಧಿ ಆಗೋದಕ್ಕೆ, ಜನಪ್ರಿಯತೆ ಪಡೆದುಕೊಳ್ಳೋದಕ್ಕೆ ಸಿದ್ಧಗಂಗಾ ಮಠವು ಕೂಡ ಒಂದು ಕಾರಣ, ಒಂದು ಅಂಶ ಅಂತ ನಾನು ಹೇಳ್ತೀನಿ. ಈ ಸಿದ್ಧಗಂಗಾ ಮಠ ತುಮಕೂರಿನ ಕೇಂದ್ರ ಬಿಂದು ಆಗಿದೆ. ತುಮಕೂರು ಅನ್ನೋ ಹೆಸರನ್ನ ಕೇಳಿದ್ರೆ ಸಾಕು ಸಿದ್ಧಗಂಗಾ ಮಠ ನೆನಪಾಗ್ಬಿಡುತ್ತೆ. ಅಷ್ಟರ ಮಟ್ಟಕ್ಕೆ ಈ ಮಠ ತುಮಕೂರಿನ ಜೊತೆ ವಿಲೀನ ಆಗೋಗಿದೆ. ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಬಸ್ಗಳು, ಆಟೋಗಳು, ರೈಲ್ವೆ ಸಾರಿಗೆ ಕೂಡ ಇದೆ. ಬೆಂಗಳೂರಿಂದ ಸಿದ್ಧಗಂಗಾ ಮಠಕ್ಕೆ 70 ಕಿಲೋಮೀಟರ್ ಆಗುತ್ತೆ. ತುಮಕೂರಿಂದ 6ರಿಂದ 6.5 ಕಿಲೋಮೀಟರ್ ಆಗುತ್ತೆ ಬರೋದಕ್ಕೆ. ಸಿದ್ಧಗಂಗಾ ಮಠದ ಬಗ್ಗೆ ಎಷ್ಟೇ ಹೇಳಿದ್ರು ಕಡಿಮೆನೆ. ಎಲ್ಲಾ ಜಾತಿ ಧರ್ಮಗಳನ್ನ ಮೀರಿದಂತಹ ಜಾಗ ಇದು. ಯಾಕೆ ಅಂದ್ರೆ ಎಲ್ಲಾ ಜಾತಿಯವರು, ಎಲ್ಲಾ ಧರ್ಮದವರು ಈ ಮಠಕ್ಕೆ ಬರ್ತಾರೆ, ಇರ್ತಾರೆ, ಇನ್ನು ಇಲ್ಲೇ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಸಿದ್ಧಗಂಗಾ ಮಠವನ್ನ ಶ್ರೀ ಗೋಸಲ ಸಿದ್ದೇಶ್ವರ ಸ್ವಾಮಿಗಳು 13ನೇ ಶತಮಾನದ ಮಧ್ಯಭಾಗದಲ್ಲಿ ಬಸವಣ್ಣನವರ ತತ್ವಗಳ ಆಧಾರದ ಮೇಲೆ ಸ್ಥಾಪನೆ ಮಾಡ್ತಾರೆ. ಗೋಸಲ ಸಿದ್ದೇಶ್ವರರು ನಮ್ಮ ಚಾಮರಾಜನಗರದ ಹರದನಹಳ್ಳಿಯವರಾಗಿರ್ತಾರೆ. ಅಂದ್ರೆ ನಮ್ಮ ಚಾಮರಾಜನಗರದ ಹತ್ರ ಇರೋ ಹರದನಹಳ್ಳಿಯಿಂದ ಇಲ್ಲಿಗೆ ಬಂದು ಈ ಸಿದ್ಧಗಂಗಾ ಮಠವನ್ನ ಅವರು ಸ್ಥಾಪನೆ ಮಾಡ್ತಾರೆ. ಶ್ರೀ ಗೋಸಲ ಸಿದ್ದೇಶ್ವರ ಸ್ವಾಮಿಗಳ ನಂತರ ತುಂಬಾ ಜನ ಸ್ವಾಮಿಗಳು ಇಲ್ಲಿ ಈ ಮಠವನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ಅದರಲ್ಲಿ ಶ್ರೀ ಶಂಕರಾಚಾರ್ಯ ಸ್ವಾಮಿಗಳು, ಶ್ರೀ ಗೋಸಲ ಚನ್ನಬಸವೇಶ್ವರರು, ತೋಂಟಾದ ಶ್ರೀ ಸಿದ್ಧಲಿಂಗೇಶ್ವರರು, ಸಿದ್ಧಲಿಂಗ ಸ್ವಾಮಿಗಳು, ಮುಪ್ಪಿನ ಸ್ವಾಮಿಗಳು, ಅಟವಿ ಸ್ವಾಮಿಗಳು, ಉದ್ದಾನ ಸ್ವಾಮಿಗಳು, ಶ್ರೀ ಮುರುಳಾರಾಧ್ಯ ಸ್ವಾಮಿಗಳು ಈ ಮಠದ ಅಭಿವೃದ್ಧಿಗೆ ಶ್ರಮಿಸಿರುವ ಸ್ವಾಮಿಗಳಾಗಿರ್ತಾರೆ. ಇವ್ರುಗಳ ನಂತರ ಬಂದವರೇ ನಮ್ಮ ನಡೆದಾಡುವ ದೇವರು ಅಂತ ಕರೆಸ್ಕೊಳ್ಳುವ ಶ್ರೀ ಶಿವಕುಮಾರ ಸ್ವಾಮಿಗಳು. ಇವ್ರ ಕಾಲದಲ್ಲಿ ಸಿದ್ಧಗಂಗಾ ಮಠವು ಬೃಹದಾಕಾರವಾಗಿ ಅಭಿವೃದ್ಧಿಯನ್ನ, ಜನಪ್ರಿಯತೆಯನ್ನ ಪಡ್ಕೊಳ್ಳುತ್ತೆ. ಇವರು ಶಿಕ್ಷಣಕ್ಕೆ ತುಂಬಾ ಒತ್ತನ್ನ ಕೊಡ್ತಾರೆ. ಪವಿತ್ರ ಯಾತ್ರಾ ಸ್ಥಳವಾಗಿ ಈ ಮಠವನ್ನ ಮಾಡ್ತಾರೆ. ತ್ರಿವಿಧ ದಾಸೋಹವಾಗಿ ಈ ಮಠವು ಮುಂದುವರ್ಕೊಂಡು ಬಂದಿರುತ್ತೆ. ಅಂದ್ರೆ ಈ ಸಿದ್ಧಗಂಗಾ ಮಠ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಬಂದ್ಮೇಲೆ ಒಂದು ರೀತಿಯಾದ ಹಂತವನ್ನ ಪಡೆದುಕೊಳ್ಳುತ್ತೆ, ಒಂದು ರೀತಿಯಾದಂತಹ ಅಭಿವೃದ್ಧಿಯನ್ನ ಪಡೆದುಕೊಳ್ಳುತ್ತೆ. ಅದ್ರ ಜೊತೆಗೆ ಇಲ್ಲಿರೋ ವಿದ್ಯಾರ್ಥಿಗಳ ಬಗ್ಗೆ ನಾವು ಮಾತಾಡ್ಲೇಬೇಕು. ಇವಾಗ ನಾವು ಬೇಸಿಗೆ ರಜೆ ಇರೋ ಸಂದರ್ಭದಲ್ಲಿ ಬಂದಿದೀವಿ. ಅದಕ್ಕೋಸ್ಕರ ಯಾರು ಕಾಣಿಸ್ತಾ ಇಲ್ಲ, ಎಲ್ಲ ಅವರವರ ಊರುಗಳಿಗೆ ಹೊರಟೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ ರಜೆ ಇದೆ ಅಲ್ವಾ, ಅದಕ್ಕೋಸ್ಕರ ಅವರವರ ಊರುಗಳಿಗೆ ಹೊರಟೋಗ್ಬಿಟ್ಟಿದ್ದಾರೆ. ಪ್ರಸ್ತುತ ಇಲ್ಲಿ 9ರಿಂದ 10 ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರಂತೆ. ರಾಜ್ಯದ ನಾನಾ ಕಡೆಗಳಿಂದ, ಅಂದ್ರೆ ಬೇರೆ ಬೇರೆ ಊರುಗಳಿಂದ ಬಂದು ಇಲ್ಲಿ ಮಕ್ಕಳುಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರೋ ಮಕ್ಕಳುಗಳಿಗೋಸ್ಕರನೇ ಸಪರೇಟ್ ಕೊಠಡಿಗಳು, ಜೊತೆಗೆ ಊಟದ ವ್ಯವಸ್ಥೆಯನ್ನ ಈ ಮಠದವರು ಮಾಡಿದ್ದಾರೆ. ಈ ಮಠದಲ್ಲಿ ಚಿಕ್ಕವರಿಂದ ಹಿಡಿದು ವಯಸ್ಸಾಗಿರೋರು ತನಕನೂ ಈ ಮಠ ಸಾಕ್ತಾ ಸಲಹುತ್ತಾ ಬಂದಿದೆ. ಸುಮಾರು ಜನ ಈ ಮಠದಲ್ಲಿ ವಿದ್ಯಾಭ್ಯಾಸ ಮಾಡಿರೋರು, ಕೆಲವು ಜನ ಸರ್ಕಾರಿ ಕೆಲಸದಲ್ಲಿದ್ದಾರೆ, ಸಿನಿಮಾ ನಟರಾಗಿದ್ದಾರೆ, ರಾಜಕೀಯದಲ್ಲಿದ್ದಾರೆ, ಕವಿಗಳಾಗಿದ್ದಾರೆ, ಇನ್ನೂ ದೊಡ್ಡ ದೊಡ್ಡ ಉದ್ಯೋಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಹೊರದೇಶದಲ್ಲಿಯೂ ಕೂಡ ಇಲ್ಲಿ ವಿದ್ಯಾಭ್ಯಾಸ ಮಾಡಿರೋ ಮಕ್ಕಳು ನೌಕರಿಯನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿಂದ ಶಿಕ್ಷಣ ಪಡ್ಕೊಂಡು ಹೋಗಿರೋ ಹಳೆ ವಿದ್ಯಾರ್ಥಿಗಳು ಸಹ ಪ್ರತಿ ವರ್ಷ ಈ ಮಠಕ್ಕೆ ಬಂದು ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಇಲ್ಲಿಗೆ ಅನೇಕ ಕೊಡುಗೆಗಳನ್ನ ಕೊಡ್ತಾರೆ. ಇಲ್ಲಿ ಶಿಕ್ಷಣ ಪಡ್ಕೊಂಡು ಹೋಗಿ ತುಂಬಾ ದಿವಸ ಆಗಿದ್ರು ಕೂಡ ಮಠದ ಜೊತೆಗಿನ ನಂಟನ್ನ, ಸಂಬಂಧವನ್ನ ತುಂಬಾ ಗಾಢವಾಗಿ ಉಳಿಸ್ಕೊಂಡು ಬಂದಿದ್ದಾರೆ. ಈ ಮಠದ ಆವರಣದ ಜೊತೆಗೇನೆ, ಅಂದ್ರೆ ಮಠದ ಒಳಗಡೆನೆ ಬಸ್ ಸ್ಟ್ಯಾಂಡು, ATM, ನಂದಿನಿ ಹಾಲಿನ ಕೇಂದ್ರ, ಪಾರ್ಕು, ಕಲ್ಯಾಣಿ ದೇವಸ್ಥಾನ, ಚಿಕ್ಕ ಚಿಕ್ಕ ಅಂಗಡಿಗಳು, ಹೋಟೆಲ್ಗಳನ್ನ ನಾವು ಕಾಣ್ಬೋದು. ಅಷ್ಟೊಂದು ಚೆನ್ನಾಗಿ ಇದರ ಆವರಣದೊಳಗಡೆನೆ ಇಷ್ಟನ್ನೆಲ್ಲಾನು ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ದಾಸೋಹ ನಡೀತಾ ಇದೆ. ದಾಸೋಹದ ಬಗ್ಗೆ ನಾವು ಮಾತಾಡ್ಲೇಬೇಕು. ಪ್ರತಿ ದಿವಸನೂ 3 ಟೈಮು ಇಲ್ಲಿ ದಾಸೋಹ ನಡೆಯುತ್ತೆ. ಊಟ, ವಸತಿ, ಶಿಕ್ಷಣ ಎಲ್ಲವನ್ನು ಈ ಮಠದಲ್ಲಿ ನಾವು ಕಾಣ್ಬೋದು. ಅದಕ್ಕೆ ಈ ಮಠವನ್ನ ತ್ರಿವಿಧ ದಾಸೋಹ ಮಠ ಅಂತ ಕರೆಯಲಾಗುತ್ತೆ. ಭಕ್ತಾದಿಗಳಿಗೆ ಬೇರೆ
ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಜಾಗದಲ್ಲಿ ಕೂರಿಸ್ತಾರೆ. ಅಂದ್ರೆ ಊಟ ಒಂದೇ ಇರುತ್ತೆ, ಜಾಗ ಮಾತ್ರ ಬೇರೆ ಬೇರೆ. ಯಾಕಂದ್ರೆ ಕೆಲವೊಂದು ಬಾರಿ ಭಕ್ತಾದಿಗಳು ಜಾಸ್ತಿ ಇರ್ತಾರೆ, ಕೆಲವೊಂದ್ ಸಾರಿ ವಿದ್ಯಾರ್ಥಿಗಳು ಜಾಸ್ತಿ ಇರ್ತಾರೆ. ಮಿಕ್ಸ್ ಆದ್ರೆ ಕಷ್ಟ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ಈ ದಾಸೋಹಕ್ಕೋಸ್ಕರನೇ ಅಡಿಗೆ ಮಾಡೋದಕ್ಕೆ ಬೇರೆ ಬೇರೆ ಕೆಲಸಗಾರರನ್ನ ಇಲ್ಲಿ ಇಟ್ಟಿದ್ದಾರೆ. ಇಲ್ಲ ಅಂದ್ರೆ ಒಂದೊಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಯಂ ಆಗಿ ಬಂದು ಇಲ್ಲಿ ಊಟ ಬಡಿಸ್ತಾರೆ. ತಿಂಗಳಲ್ಲಿ 5 ರಿಂದ 6 ದಿವಸ ವಿಶೇಷವಾಗಿ ಊಟ ಇರುತ್ತೆ. ವಿಶೇಷ ಅಂದ್ರೆ ಪಾಯಸ, ಬೂಂದಿ, ಉಪ್ಪಿಟ್ಟು, ಪುಳಿಯೋಗರೆ ಈ ತರ ಇಲ್ಲಿ ವಿಶೇಷವಾಗಿ ಅಡಿಗೆ ಮಾಡ್ತಾರೆ. ಹಬ್ಬ ಹರಿದಿನ ಬಂದ್ರೆ 1 ಲಕ್ಷ ತನಕನೂ ಜನ ಸೇರ್ತಾರೆ. ಅವಾಗ್ಲೂ ಸಹ ದಾಸೋಹ ನಿಲ್ಲೋದಿಲ್ಲ, ನಡೀತಾನೆ ಇರುತ್ತೆ. ಈ ಮಠದ ದಾಸೋಹಕ್ಕೋಸ್ಕರನೇ ಬೇರೆ ಬೇರೆ ಊರುಗಳಿಂದ ರೈತರು ಅಥವಾ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು ದಾನ ಧರ್ಮವನ್ನ ಮಾಡ್ತಾರೆ. ಅಕ್ಕಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಈ ತರ ಒಂದು ದಾನ ಧರ್ಮನು ಹೆಚ್ಚಾಗಿ ಮಾಡ್ತಾರೆ. ಇವತ್ತು ಅಷ್ಟಾಗಿ ಇಲ್ಲ, ಇವತ್ತು ಬೇಸಿಗೆ ರಜೆ ಅಲ್ವಾ, ವಿದ್ಯಾರ್ಥಿಗಳು ಅಷ್ಟಾಗಿ ಇಲ್ಲ, ಭಕ್ತಾದಿಗಳು ಅಷ್ಟೊಂದು ಜನ ಬಂದಿಲ್ಲ. ನೀವು ನೋಡ್ತಾ ಇರ್ಬೋದು. ನೀವು ಮಂತ್ರಾಲಯದಲ್ಲಿ, ಮಲೆಮಹದೇಶ್ವರನ ಬೆಟ್ಟದಲ್ಲಿ, ಅದೇ ರೀತಿ ಸಾಕಷ್ಟು ಸ್ಥಳಗಳಲ್ಲಿ ಗೋಶಾಲೆಗಳನ್ನ ನೋಡಿರ್ತಾರಲ್ವಾ, ಅದೇ ರೀತಿ ಇಲ್ಲೂ ಸಹ ಗೋಶಾಲೆಯನ್ನ ಈ ಮಠದವ್ರು ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಇಲ್ಲಿ 200 ರಿಂದ 250 ಹಸುಗಳ ತನಕನೂ ಸಾಕಿದ್ದಾರೆ. ಅದ್ರ ಜೊತೆಗೆ ಎಮ್ಮೆಗಳನ್ನು ಸಾಕಿದ್ದಾರೆ. ಹೆಚ್ಚಾಗಿ ನಾಟಿ ಹಸುಗಳನ್ನ ಸಾಕಿದ್ದಾರೆ. ಯಾಕೆಂದ್ರೆ ಸೀಮೆ ಹಸುಗಳನ್ನಾದ್ರೆ ಹೆಚ್ಚಾಗಿ ಆರೈಕೆ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾಟಿ ಹಸುಗಳನ್ನಾದ್ರೆ ಹೊರಗಡೆ ಬಿಟ್ರೆ ಸಾಕು, ಓಡಾಡ್ಕೊಂಡು ಮೇಯ್ಕೊಂಡು ಮತ್ತೆ ಇಲ್ಲಿಗೆ ವಾಪಸ್ ಬರುತ್ತೆ. ಈ ಸೀಮೆ ಹಸುಗಳು ಕಡಿಮೆ ಸಾಕಿದ್ದಾರೆ, ತಕ್ಕಮಟ್ಟಿಗೆ ಸ್ವಲ್ಪ ಕಡಿಮೆ ಸಾಕಿದ್ದಾರೆ. ಇವುಗಳನ್ನು ನೋಡ್ಕೊಳ್ಳೋದಕ್ಕೋಸ್ಕರನೇ ಇಲ್ಲಿ 4 ರಿಂದ 5 ಜನಗಳನ್ನ ಕೆಲ್ಸಕ್ಕೆ ಇಟ್ಟಿದ್ದಾರೆ. ಅದೇ ರೀತಿ ದಾಸೋಹದಲ್ಲಿ ಏನು ಉಳಿದಿರೋ ಊಟಗಳನ್ನ, ಏನು ಉಳಿಯುತ್ತೆ ಊಟ, ಅದನ್ನ ತಂದು ಇಲ್ಲಿಗೆ ಹಾಕ್ತಾರೆ. ಇಲ್ಲಿ ಬರೋ ಹಾಲು, ಮೊಸರು, ಮಜ್ಜಿಗೆ ಎಲ್ಲಾನು ಸಹ ಮಠದಲ್ಲಿ ಇರೋ ದಾಸೋಹಕ್ಕೆ ಉಪಯೋಗಿಸ್ಕೊತಾರೆ. ನೋಡಿ ತುಂಬಾ ಚೆನ್ನಾಗಿದೆ. ಇದಿರೋ ಜಾಗನೂ ಅಷ್ಟೇ ತುಂಬಾ ನೀಟಾಗಿ ಇಟ್ಟಿದ್ದಾರೆ, ಅಷ್ಟಾಗಿ ಗಲೀಜೇನು ಇಲ್ಲ. ನೋಡ್ಬೋದು. ನೀವು ಬಂದ್ರೆ ಫಸ್ಟ್ ಮುಂದೆನೆ ಸಿಗುತ್ತೆ. ಇಲ್ಲ ಯಾರನ್ನಾದ್ರೂ ಕೇಳಿದ್ರೆ ಗೋಶಾಲೆ ಎಲ್ಲಿದೆ ಅಂತ ಕೇಳಿದ್ರೆ ಸಾಕು, ಯಾರು ಬೇಕಾದ್ರೂ ಹೇಳ್ತಾರೆ. ಒಂದು ಬೆಳಿಗ್ಗೆ 7:30-8 ಗಂಟೆಗೆ ಬಂದ್ರು ಇರುತ್ತೆ. 7:30ಗೆ ಹೋಗುತ್ತಂತೆ ಹೊರಗಡೆ, ಮತ್ತೆ ಸಾಯಂಕಾಲನೇ ಬರೋದು ಎಲ್ಲ. ಬಂದ್ರೆ ನೋಡಿ ತುಂಬಾ ಚೆನ್ನಾಗಿದೆ. ಹಬ್ಬಗಳ ಬಗ್ಗೆ ಹೇಳ್ಬೇಕು ಅಂದ್ರೆ ಇಲ್ಲಿ ಶಿವರಾತ್ರಿ ಹಬ್ಬನ ತುಂಬಾ ಅದ್ದೂರಿಯಾಗಿ ಮಾಡ್ತಾರೆ. ಲಕ್ಷಾಂತರ ಜನ ಅವತ್ತಿನ ದಿವಸ ಬಂದು ಸೇರ್ತಾರೆ. 1 ತಿಂಗಳ ತನಕ ಇಲ್ಲಿ ಹಬ್ಬ ನಡೀತಾ ಇರ್ತದೆ. ಆಮೇಲೆ ಸಾವಿರಾರು ದನಗಳ ವ್ಯಾಪಾರ, ಅಂದ್ರೆ ದನಗಳನ್ನ ಕಟ್ತಾರೆ ಇಲ್ಲಿ. ಈ ಮೈದಾನ ಏನಿದೆ, ಈ ಮೈದಾನದಲ್ಲಿ ದನಗಳನ್ನ ಕಟ್ತಾರೆ. ಆಮೇಲೆ ವಿವಿಧ ರೀತಿಯ ಕಾರ್ಯಕ್ರಮಗಳು ಅವತ್ತಿನ ದಿವಸ ಇಲ್ಲಿ ಇರುತ್ತೆ. ನಾಟಕಗಳಾಗಿರ್ಬೋದು, ಎಕ್ಸಿಬಿಷನ್ಸ್ ಆಗಿರ್ಬೋದು, ಹಾಗೆ ನೃತ್ಯ ಪ್ರದರ್ಶನ ಆಗಿರ್ಬೋದು, ಹಾಗೆ ದೇವರ ಮೆರವಣಿಗೆಯನ್ನು ಕೂಡ ಅವತ್ತಿನ ದಿವಸ ಇಲ್ಲಿ ಮಾಡ್ತಾರೆ. ನೀವು ಬಂದ್ರೆ ಇನ್ನೂ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅವತ್ತಿನ ದಿವಸ. ಅದ್ರ ಜೊತೆಗೆ ಊಟದ ವ್ಯವಸ್ಥೆನೂ ಅಷ್ಟೇನೆ, ಊಟನೂ ತುಂಬಾ ಚೆನ್ನಾಗಿ ಅವತ್ತಿನ ದಿವಸ ಕೊಡ್ತಾರೆ. ಪಾಯಸ ಆಗಿರ್ಬೋದು, ಆಮೇಲೆ ತುಪ್ಪ ಆಗಿರ್ಬೋದು, ಎಲ್ಲಾನು ಕೊಡ್ತಾರೆ. ತಮ್ಮ ಇಡೀ ಜೀವನವನ್ನ ಸನ್ಯಾಸಿ ಜೀವನದ ಸೇವೆಗೆ ಅರ್ಪಿಸಿಕೊಂಡಿರುವ ಪೂಜ್ಯರು, ನಡೆದಾಡುವ ದೇವರು ಅಂತ ಕರೆಸಿಕೊಳ್ಳುವ ಶ್ರೀ ಶಿವಕುಮಾರ ಸ್ವಾಮಿಯವರ ಗದ್ದುಗೆ ಇದು. ನಾವು ಮಾಡುವ ಸೇವೆಯಲ್ಲಿ ದೇವರನ್ನ ಕಾಣಬೇಕು ಅನ್ನೋದು ಶಿವಕುಮಾರ ಸ್ವಾಮಿಗಳು ಬದುಕಿದ್ದಾಗ ಹೇಳ್ತಾ ಇದ್ರಂತೆ. ಈ ಮಠದಲ್ಲಿನ ಎಲ್ಲಾ ಕಡೆ ಈ ಶರಣರು ಓಡಾಡಿರುವ ಹೆಜ್ಜೆ ಗುರುತನ್ನ ನಾವು ನೋಡಬಹುದು. ಮಹಾಸ್ವಾಮಿಗಳು ಬದುಕಿದ್ದಾಗ ತುಂಬಾ ಆಧ್ಯಾತ್ಮಿಕವಾಗಿದ್ರಂತೆ. ಅದ್ರ ಜೊತೆಗೇನೆ ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ತಾ ಇದ್ದದ್ದು. ಈ ರೀತಿಯಾದಂತಹ ಏನು ಸಿದ್ಧಗಂಗಾ ಮಠ ಏನಿದೆ, ಈ ತರ ವಿರಳವಾಗಷ್ಟೇ ನೋಡೋದಕ್ಕೆ ಸಿಗೋದು ಈ ತರ ಮಠಗಳು. ಶಿವಕುಮಾರ ಮಹಾಸ್ವಾಮಿಗಳು ಇವರ ಕಾಲದನ್ನೇ ಸಿದ್ಧಗಂಗಾ ಮಠ ಏನಿದೆ, ಇದರ ಕೀರ್ತಿ ಭಾರತದಾದ್ಯಂತ ಅಲ್ಲದೇನೆ ವಿದೇಶದ ತನಕನೂ ಹರಡಿತ್ತು ಅಂತ ಹೇಳಲಾಗುತ್ತೆ. ಇವಾಗ ನೀವು ಏನು ನೋಡ್ತಾ ಇದ್ದೀರಿ, ಈ ಮಠನೇ ಮೂಲ ಮಠ. ಇದನ್ನೇ ಗೋಸಲ ಸಿದ್ದೇಶ್ವರರು ಸ್ಥಾಪನೆಯನ್ನ ಮಾಡಿರ್ತಾರೆ. ಅಂದ್ರೆ ನಮ್ಮ ಚಾಮರಾಜನಗರದ ಹರದನಹಳ್ಳಿಯಿಂದ ಗೋಸಲ ಸಿದ್ದೇಶ್ವರರು 13ನೇ ಶತಮಾನದಲ್ಲಿ ಏನು ಇಲ್ಲಿಗೆ ಬಂದ್ರು, ಅವಾಗ ಈ ಮಠವನ್ನ ಅವರು ಸ್ಥಾಪನೆಯನ್ನ ಮಾಡ್ತಾರೆ. ಅಂದ್ರೆ ಹಳೆ ಮಠ ಇದು. ಇಲ್ಲೇ ಶಿವಕುಮಾರ ಮಹಾಸ್ವಾಮಿಗಳು ಅವರ ಬದುಕಿನ ಜೀವನದ ಕೊನೆಯವರೆಗೂ ಇಲ್ಲೇ ವಾಸವಾಗಿದ್ರಂತೆ. ಕಾಲಕ್ಕೆ ಈ ಮಠವನ್ನ ಬದಲಾಯಿಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಅವರು ವಿಶ್ರಮಿಸುತ್ತಿದ್ದು, ಆಮೇಲೆ ಪೂಜೆ ಪುರಸ್ಕಾರಗಳನ್ನ ಮಾಡ್ತಾ ಇದ್ದಿದ್ದು. ಅದ್ರ ಜೊತೆಗೇನೆ ಗ್ರಾಮಾಂತರ ಜನರುಗಳಿಗೆ ಹಾಗೆ ಇಲ್ಲಿನ ವಿದ್ಯಾರ್ಥಿಗಳಿಗೆ ಬಸವಣ್ಣನವರ ತತ್ವಗಳನ್ನ ನಾಟಕದ ಮೂಲಕ ತೋರಿಸಲಾಗ್ತಿತ್ತಂತೆ. ಅಂದ್ರೆ
ಬಸವಣ್ಣನವರ ತತ್ವಗಳನ್ನ ಇಲ್ಲಿನ ಗ್ರಾಮಾಂತರ ಜನಗಳಿಗೆ, ಭಕ್ತಾದಿಗಳಿಗೆ, ವಿದ್ಯಾರ್ಥಿಗಳಿಗೆ ಅದ್ರ ಬಗ್ಗೆ ಅರಿವನ್ನ ಮೂಡಿಸ್ತಾ ಇದ್ದರಂತೆ. ಶಿವಕುಮಾರ ಸ್ವಾಮಿಗಳು ಬಸವಣ್ಣನವರ ತತ್ವಗಳನ್ನ ಅವರ ಬದುಕಿನ ಕೊನೆಯ ತನಕನೂ ಪಾಲಿಸ್ತಾ ಅದರಂತೆನೆ ಬದುಕನ್ನ ಸಾಧಿಸಿದವರು. ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಆ ಕ್ಷೇತ್ರಕ್ಕೆ ಒಂದು ದಾನ ಧರ್ಮದ ಅವಶ್ಯಕತೆ ತುಂಬಾ ಇರುತ್ತೆ. ಆದ್ರೆ ಈ ಕ್ಷೇತ್ರಕ್ಕೆ ದಾನ ಧರ್ಮನ ತುಂಬಾ ಜನ ಮಾಡ್ತಾ ಇದ್ದಾರೆ. ರಾಜಕೀಯದವರಾಗಿರ್ಬೋದು, ಸಿನಿಮಾ ನಟರಾಗಿರ್ಬೋದು, ಅಥವಾ ರೈತರಾಗಿರ್ಬೋದು, ಅಥವಾ ಇಲ್ಲಿ ಓದಿ ಹೋಗಿರೋ ಹಳೆ ವಿದ್ಯಾರ್ಥಿಗಳು ಇಲ್ಲಿ ತುಂಬಾ ದಾನ ಮಾಡ್ತಾ ಇದ್ದಾರೆ. ನೀವೇನಾದ್ರೂ ದಾನ ಧರ್ಮ ಅಂತ ಬಂದಾಗ ಈ ತರ ಕ್ಷೇತ್ರಗಳಿಗೆ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ಇದು ವಿದ್ಯಾಭ್ಯಾಸಕ್ಕೆ ಹೆಚ್ಚಾಗಿ ಒತ್ತನ್ನು ಕೊಡ್ತಾ ಇರೋ ಕ್ಷೇತ್ರ ಆಗಿರುತ್ತೆ. ಇದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ ಅಂತ ಕೇಳ್ಕೊಂಡು ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.